ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಪ್ರಪಂಚ. ನಾನಿವತ್ತು ಒಂದು ತೋಟದ ಕೆಲಸದ ಬಗ್ಗೆ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಎಷ್ಟೋ ಮನೆ ಮಕ್ಕಳಿಗೆ ತೋಟ ಇರುತ್ತೆ, ಬಟ್ ಅದ್ರ ಬಗ್ಗೆ ಏನೂ ಗೊತ್ತಿರಲ್ಲ. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ತೋಟದಲ್ಲಿ ಒಂದು ಬಗೆಯ ಈ ಕೆಲಸ ಆಗಿರುತ್ತೆ. ತುಂಬ ಕೆಲಸ ಇದೆ, ಅದರಲ್ಲಿ ಇದೊಂದು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಅದರ ಹೆಸರು ಕಲ್ಸ್ಕಾದ್ಗೆ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಮೊದಲು ಈ ಥರ ಕಸ ಎಲ್ಲ ಇರತ್ತಲ್ಲ, ಅದನ್ನು ಫಸ್ಟ್ ನಾವು ಕ್ಲೀನ್ ಮಾಡ್ಕೋಬೇಕು. ಹುಲ್ಲಾಗಿರ್ಬೋದು, ಏನಾದ್ರು ಆಲ್ರೆಡಿ ನಾವು ಸಪ್ಪೆಲ್ಲ ಹಾಕಿಡ್ತೀವಲ್ಲ, ಮುಚ್ಚಿರ್ತೀವಲ್ಲ, ಅದ್ರ ಕಸ ಇರುತ್ತೆ. ಅದನ್ನೆಲ್ಲ ನಾವು ಫಸ್ಟ್ ಕ್ಲೀನ್ ಮಾಡ್ಕೋಬೇಕು. ಇಲ್ಲಾಂದರೆ ಅದು ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಕಲ್ಸ್ಕಾದ್ಗೆ ಅನ್ನೋದು ಕಷ್ಟ ಆಗುತ್ತೆ. ನೋಡಿ, ಇಲ್ಲಿ ಮಾಡ್ತಾಯಿದ್ದಾರೆ. ತುಂಬ ಅಂದರೆ ಹಿಡಿಲೆಲ್ಲ ಗುಡಿಸಿ ತುಂಬ ಕ್ಲೀನಾಗಿ ಮಾಡ್ತಾ ಇದ್ದಾರೆ, ನೀವು ನೋಡ್ತಾ ಇರ್ಬೋದು. ಈ ಅಕ್ತೆ ಕಡಿಯೋದ್ರಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ಪು ಈ ಥರ ಬಣ್ಣ ಅಂತ ಕರೀತಾರಲ್ಲ, ಅದನ್ನು ಫಸ್ಟು ಅಂಚಿಗೆ ಈ ಥರ ಕುಕ್ಕೋಬೇಕು. ಕೂದಲಿಯಿಂದ ಈ ಥರ ಮಣ್ಣನ್ನು ಕೆಳಗೆ ಕೆಡ್ಕೋಬೇಕು. ಕೆಳಗಡೆ ಇರೋದು ಕಾದಿಗೆ ಈ ಥರ ಮಾಡ್ಕೋತಾರೆ. ಎಲ್ಲ ನಾವು ಎಷ್ಟು ಮಾಡ್ತೀವೋ ಅದಿಷ್ಟು, ಎಕ್ಸ್ಟ್ರಾ ಮಣ್ಣು ಬೇಕು ಅಂದರೆ ಹಾಕೋತಾರೆ. ತೋಟಕ್ಕೆ ಈ ಕೆಲಸ ಯಾಕೆ ಮಾಡ್ತಾರೆ? ಇದ್ರ ಹೆಸರೇನು? ಇದಕ್ಕೆ ಇದು ಅಕ್ತೆ ಅಂತ ಹೇಳ್ತಾರೆ, ನಮ್ಮ ಕಡೆ ಅಕ್ತೆ ಅಂತ ಹೇಳ್ತಾರೆ. ಈಗ ಹೋದ ವರ್ಷ ಮಣ್ಣು ಹಾಕಿದ್ರೆ ಈ ವರ್ಷ ಈ ರೀತಿ ಮಾಡಿ ಇದಕ್ಕೆ ನೀರು ಹಾಕಿ ಕಲಸಿ ಚೆನ್ನಾಗಿ ಕಾದಿಗೆಯನ್ನು ತೆಗೆದು ಸರಿಯಾಗಿ ಲೇವಲ್ ಆಗಿ ಮಾಡ್ಕೊಳ್ಬೇಕು. ಆಮೇಲೆ ಸ್ವಲ್ಪ ದಿವಸದ ನಂತರ ಇದಕ್ಕೆ ಗೊಬ್ಬರಗಳನ್ನು ಹಾಕಿ ಅಡಿಕೆ ಮರಕ್ಕೆ ಸೊಪ್ಪುಗಳನ್ನು ಮುಚ್ಚಿ, ಕರಳಾಗಲಿ ಸೊಪ್ಪಾಗಲಿ ಮುಚ್ಚಿ ಬುಡ ತಂಪಾಗಿ ಉಳಿಯುವ ರೀತಿ ಮರದ ಬುಡಗಳು ತಂಪಾಗಿರಬೇಕು. ಅದಕ್ಕಾಗಿ ಅಕ್ತೆ ಹೇಳಿ ಮಾಡಿ ಗೊಬ್ಬರ ಹಾಕ್ಕೊಂಡು ಮಾಡಿದರೆ ಮುಂದೆ ಬರುತ್ತಿರುವಂಥ ಪೀಕುಗಳು ಯಾವುದೇ ಕೃಷಿ ಆದರೂ ಚೆನ್ನಾಗಿ ಸಿಗ್ತದೆ. ಒಂದು ವೇಳೆ ಮಾಡಲಿಲ್ಲ ಅಂತ ಆದರೆ ನಾವು ಎಷ್ಟೇ ಗೊಬ್ಬರವನ್ನು ತಂದು ಹಾಕಿದ್ರು ಮಳೆಗಾಲದಲ್ಲಿ ಮರಗಳಿಗೆ ಸಿಗೋದಿಲ್ಲ. ಆ ಮರದಿಂದ ಹಾಕಿರುವಂಥ ಗೊಬ್ಬರ ಫಸ್ಟ್ ಬೀಳುವಂಥ ಮಳೆಗಳಿಗೆ ಹಾದಿಯಲ್ಲಿ ಕೊಚ್ಚಿಕೊಂಡು ಹೋಗ್ತದೆ. ಆದ್ದರಿಂದ ಯಾವುದೇ ಪ್ರಯೋಜನ ನಮಗೆ ಸಿಗೋದಿಲ್ಲ. ಇದರಿಂದ ಪ್ರಯೋಜನ ಸಿಗಬೇಕು ಅಂತ ಆದರೆ ಈ ರೀತಿ ಮಾಡಿ ಗೊಬ್ಬರವನ್ನು ಚೆನ್ನಾಗಿ ಹಾಕಿ ಮಾಡಿದರೆ ಮುಂದೆ ನಮಗೆ ಪ್ರಯೋಜನ ಆಗ್ತದೆ. ಇದು ಫಸ್ಟ್ ಸ್ಟೆಪ್. ಇಲ್ಲಿ ಕಾದ್ಗೆನ ಇದು ಮಾಡೋದು, ಮಣ್ಣಿಗೆ ಕುಕ್ಕೋದು. ಫಸ್ಟ್ ಮೊದಲು ಕಾದ್ಗೆ ಉಂಟು, ಹಾಗೆ ಇದ್ದಿದ್ರು ಕಾದ್ಗೆ ಸರಿ ಇಲ್ಲದ ಕಾರಣ ಬಣ್ಣ ಮೇಲಾಗಿ ಕಾದ್ಗೆ ಕೆಳಗಾಗಿದ್ರೆ ಬಣ್ಣದ ಮೇಲೆ ಹಾಕಿರುವಂಥ ಗೊಬ್ಬರ ಯಾವುದೇ ಕಾರಣಕ್ಕೂ ನಿಲ್ಲುವುದಿಲ್ಲ, ಅದು ಕಾದಿಗೆ ಸಾಕ್ತದೆ. ಆದ್ದರಿಂದ ಕಾದಿಗೆಯನ್ನು ಸಮಮಟ್ಟಕ್ಕೆ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಕೆಲಸವನ್ನು ಮಾಡಿ ಗೊಬ್ಬರವನ್ನು ಹಾಕುವಂದ್ರೆ ಮರಗಳಿಗೆ ಸಿಗುತ್ತದೆ. ಅದು ಸಿಗೋದ್ರಿಂದ ನಮಗೆ ಪ್ರಯೋಜನವಾಗ್ತದೆ. ಈ ಕೆಲಸಕ್ಕೆ ತುಂಬ ನೀರು ಬೇಕಾಗತ್ತೆ. ಅದಕ್ಕೋಸ್ಕರ ಈ ಥರ ಒಂದು ಇದಕ್ಕೆ ನಾವು ಹೆಗ್ಗಾದಿಗೆ ಅಂತ ಕರೀತಾರೆ. ಅಲ್ಲಿ ಆಲ್ಮೋಸ್ಟ್ ನೀರು ಹೋಗ್ತಾ ಇರತ್ತೆ. ಅದನ್ನೀಗ ನಾವು ಮಧ್ಯೆ ಏನಾದ್ರು ಬಾಳೆದಿಂಡೋ ಅಥವಾ ಏನೋ ಒಂದು ವಸ್ತುವನ್ನು ಹಾಕಿ ನೀರನ್ನು ನಿಲ್ಲಿಸ್ಕೊಂಡು ಈ ಥರ ಎತ್ಕೊಂಡು ಹಾಕ್ತೀವಿ. ನೋಡಿ, ಅವ್ರು ನೀರು ಹಾಕ್ತಾ ಇದ್ದಾರೆ. ಆ ಮಣ್ಣನ್ನೀಗ ಚೆನ್ನಾಗಿ ಹದ ಮಾಡಿ ಇಟ್ಕೊಡ್ತಾ ಇದ್ದಾರೆ. ಈ ಥರ ಹದ ಮಾಡಿ ಇಟ್ಕೊಂಡು ಒಂದು ದಿನವನ್ನು ಬಿಡ್ತಾರೆ. ಈ ಥರ ಮಾಡಿ ಮಣ್ಣು ಸ್ವಲ್ಪ ಅಂಟಾಗಲಿ ಅಂತ ಈ ಥರ ಮಾಡ್ತಾರೆ. ನೋಡಿ, ನಿನ್ನೆ ಹದ ಮಾಡಿ ಇಟ್ಕೊಂಡಿದ್ದಲ್ಲ, ಇವತ್ತು ಕಾದ್ಗೆಯನ್ನು ಕಟ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಒಂದೇ ನೀರದಲ್ಲಿರುತ್ತೆ, ಒಂದೇ ಸಮನಾಗಿರುತ್ತೆ. ಇಂತಿಷ್ಟು ಹೈಟು ಅಂತ ಇರುತ್ತೆ. ಈಗ ಕೆಳಗಡೆ ಇರೋದು ಕಾದ್ಗೆ ಅಂತ ಕರೀತಾರೆ, ಮೇಲ್ಗಡೆ ಹಾಗೆ ಇದೆಯಲ್ಲ ಅದನ್ನು ಬಣ್ಣ ಅಂತ ಕರೀತಾರೆ. 5-6 ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ನೀವು ನೋಡ್ತಾ ಇರ್ಬೋದು.
ಈ ಥರ ಮಾಡೋದ್ರಿಂದ ತೋಟನೂ ಚೆಂದ ಕಾಣುತ್ತೆ ಮತ್ತು ಇದರಿಂದ ತುಂಬ ಉಪಯೋಗ ಕೂಡ ಆಲ್ರೆಡಿ ಒಬ್ರು ಹೇಳಿದ್ದಾರೆ. ಈ ಕೆಲಸವನ್ನು ನಾವು ಡಿಸೆಂಬರಿಂದ ಏಪ್ರಿಲ್ ತನಕ ಮಾಡ್ಬೋದು. ಯಾಕಂದರೆ ಜೂನಿಂದ ಮಾಡಿದ್ರೆ ಮಳೆಗಾಲ ಆಗಿರೋದ್ರಿಂದ ಇದು ಗಟ್ಟಿಯಾಗಿ ಇರೋದಿಲ್ಲ. ಅದಕ್ಕೆ ಮಳೆಗಾಲದ್ರೊಳಗೆ 2-3 ತಿಂಗಳ ಮೊದಲೇ ಮಾಡ್ಕೋಬೇಕು ಈ ಕೆಲಸವನ್ನು. ಎತ್ತರ ಇರಬೇಕು ಈ ಕಾದ್ಗೆ ಅನ್ನೋದು ತೋಟದ್ದು 2 ಫೀಟ್ ಎತ್ತರ ಇರಬೇಕು ಅಂತ ಹೇಳ್ತಾರೆ. ಇಲ್ಲಿ ಅಂದ್ರೆ ಜವಳು ನೀರು ಹೆಂಗೆ ಇದು ಇತ್ತು ಅದ್ರ ಮುಖಾಂತರ ಇದು ಮಾಡ್ತಾರೆ. 2-2.5 ಫೂಟ್ವರೆಗೂ ಅದು ಕಾದ್ಗೆ ಇದು ಮಾಡ್ತಾರೆ. ಅಂದ್ರೆ ನೀರು ಮಳೆಗಾಲದಲ್ಲಿ ಬಿದ್ದಿದ್ದು ಜಾರಿ ಅದರಲ್ಲೇ ಹೆಗ್ಗಾಕಿ ಹೋಗಿ ಹೊಳೆ ಸೇರ್ಬೇಕು. ಈಗ ಅದು ಇದಾಗ್ಬಿಟ್ರೆ ಈಗ ತೋಟದ ಜೋಳು ಸಿಕ್ಕಿ ಕೊಳೆಗಳೆಲ್ಲ ಬರ್ತಿತ್ತು ಹೇಳಿ ಗ್ರಾನೈಟ್ ಟೈಪ್ ಇದು ಮಾಡ್ತಾರೆ. ಅದನ್ನ ಆದ ನಂತರ ಮುಚ್ಚಿಗೆ ಮಾಡಿ ಮಳೆಗಾಲದಲ್ಲಿ ತೊಳೆದೋದನ್ನು ಕಾಪಾಡ್ಕೋಬೇಕು. ಕಾದ್ಗೆ ಎಷ್ಟು ವರ್ಷಕ್ಕೊಮ್ಮೆ ಮಾಡ್ತಾರೆ? 7 ವರ್ಷದಿಂದ 8 ವರ್ಷ ಒಂದು ಮಾಡ್ತಾರೆ. ನೋಡಿ ಕಲ್ಸ್ಕಾದ್ಗೆ ಆದಮೇಲೆ ತೋಟ ಹೇಗೆ ಕಾಣುತ್ತೆ ಅಂತ. ತುಂಬ ಚೆನ್ನಾಗಿ ಕಾಣುತ್ತೆ. ಆ ಕಾದ್ಗೆಲ್ಲ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂತ ನೀವು ನೋಡ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಕಾಮೆಂಟ್, ಶೇರ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.